ನೋಡಿ ಶಾನಿ, ಮತ್ತೆ ಹತ್ರ ಮಾತಾಡಿ ಈ ಮದ್ವೆಗೆ ಒಪ್ಸೋ ಜವಾಬ್ದಾರಿ ನಂದು. ಅತ್ತೆ, ಆಕಾಶಕ್ಕೆ ಏಣಿ ಹಾಕೋದು ವ್ಯರ್ಥ ಪ್ರಯತ್ನ ಅಲ್ವಾ? ವಸುಂಧ್ರನ ಈ ಮದ್ವೆಗೆ ಹೇಗ್ ಒಪ್ಸೋದು ಅಂತ ನನಗ್ ಗೊತ್ತಿದೆ. ಈ ಮದ್ವೆ ಖಂಡಿತ ನಡೆಯುತ್ತೆ. ಹಾಗೆ ನಾನ್ ಮಾಡ್ತೀನಿ. ಇದೆಲ್ಲ ಬೇಡ ಅಜ್ಜಿ, ಸುಮ್ಮನೆ ಇದ್ಬಿಡಿ. ಏನಾದ್ರೂ ಆಗ್ಲಿ, ನನ್ ಮೊಮ್ಮಗನ್ ಮದ್ವೆನ ನಾನ್ ಮಾಡೇ ಮಾಡ್ತೀನಿ. ಸೂಪರ್, ಫ್ಯಾಂಟಾಸ್ಟಿಕ್. ನಾನು ಅಷ್ಟೊಂದು ಹೇಳಿದ್ಮೇಲೂ ನೀವೆಲ್ಲ ಮದ್ವೆ ಬಗ್ಗೆ ಇಷ್ಟೊಂದು ಡೀಪ್ ಆಗಿ ಡಿಸ್ಕಷನ್ ಮಾಡ್ತಿದ್ದೀರಲ್ಲ, ಸೂಪರ್. ಅಂದ್ರೆ ನೀವು ಮಾತಾಡಿದನ್ನೆಲ್ಲ ನಾನು ಕೇಳಿಸ್ಕೊಂಡೆ ಅಂತ ಅರ್ಥ. ಅದಕ್ಕೆ ಅದು ನನ್ನ ಮಾತನ್ನ ಮೀರಿ ನೀವು ವಿರಾಟ್ ಇಶಾನಿ ಮದ್ವೆ ಬಗ್ಗೆ ಮಾತಾಡ್ತಿದ್ದೀರಾ. ನಾನು ಈ ಮದ್ವೆ ಬಗ್ಗೆ ನಿರ್ಧಾರ ತಗೊಂಡಾಗಿದೆ. ಯಾಕಮ್ಮ, ನಾನು ಹಾಕಿದ ಕಂಡೀಷನ್ನು ನಿನಗೆ ಮರ್ತೋಯ್ತಾ? ಯಾಕೆ, ನನ್ನ ಬಗ್ಗೆ ಗೊತ್ತಿಲ್ವಾ ನಿಮ್ಗೆ? ಅಥವಾ ಗೊತ್ತಿದ್ದು ನಿಮ್ಮೆಚ್ಚೆನೆ ನಡಿಬೇಕು ಅನ್ನೋ ಯೋಚನೆನ? ಒಂದು ಸಣ್ಣ ತೂತು ದೊಡ್ಡ ದೊಡ್ಡ ದೋಣಿನೇ ಮುಳುಗಿಸ್ಬೋದು. ಹಾಗೆ ನಿಮ್ಮ ಚಿಕ್ಕ ಚಿಕ್ಕ ಗಿಮಿಕ್ಕಿಂದ ಸಂಬಂಧಗಳೇ ಹಾಳಾಗಬಹುದು. ಇದನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ವಸುಂಧ್ರ, ಹೇಳೋದ್ ಸ್ವಲ್ಪ ಅಮ್ಮ, ಮಾತ್ ಸಾಕು. ಅದು ಅತ್ತೆ. ಇಶಾನಿ, ನೀನ್ ಸುಮ್ನೆ ಇರು. ಶಿವ 3ನೇ ಕಣ್ಣು ಬಿಟ್ರೆ ಪ್ರಪಂಚನೇ ಸುಟ್ಟು ಭಸ್ಮ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಹಾಗೇನಾದ್ರೂ ನನಗ್ ತಲೆ ಕೆಟ್ಟು ನಾನ್ ನಿನ್ನ ಮೇಲೆ ಕೋಪ ತೋರ್ಸಿದ್ರೆ ನಿನಗೆ ಉಳಿಗಾಲನೇ ಇಲ್ಲ. ಅರ್ಥ ಮಾಡ್ಕೊ. ಅಮ್ಮ, ಸೀರಿಯಸ್ ಆಗಿ ವಿಷಯ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಡಿ. ನಾನ್ ನಾಳೆ ವಿರಾಟ್ಗೆ ಹೆಣ್ಣು ನೋಡೋದಕ್ಕೆ ಅಂತ ಧರ್ಮೇಂದ್ರ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಭೈರವಿನ ವಿರಾಟ್ ಯಾಕೆ ಅವಾಯ್ಡ್ ಮಾಡ್ತಾ ಗೊತ್ತಾ? ಇಶಾನಿ ವಿರಾಟ್ನ ಮದ್ವೆ ಆಗೋ ಹುಡುಗಿ ನಾವು ನಿಶ್ಚಯ ಮಾಡಿದೀವಿ ಅಂತ. ಆದ್ರೆ ವಿರಾಟ್ಗೆ ಇಶಾನಿ ಇಷ್ಟ ಇಲ್ಲ. ಸೊ ಇನ್ ಮುಂದೆ ಆ ಮಾತೆ ಬೇಡ. ಈಗ ಭೈರವಿ ಹತ್ರ ಹೋಗಿ ವಿರಾಟ್ ನಿನ್ನ ಇಷ್ಟಪಡ್ತಿದ್ದಾನೆ, ಅವನ ಮದ್ವೆ ಆಗ್ತೀಯಾ ಅಂತ ಕೇಳಕ್ ಹೋಗ್ತಾ ಇದ್ದೀನಿ.